ನಮಸ್ಕಾರ. ನಾವಿವತ್ತೊಂದು ಅಡಿಕೆ ತೋಟದಲ್ಲಿದ್ದೀವಿ. ಸುಮಾರು 3-4 ವರ್ಷದ ಅಡಿಕೆ ತೋಟ ಇದು. ಸಾಮಾನ್ಯವಾಗಿ ಈ ಬೇಸಿಗೆ ಸಮಯ, ಇದು ಮಾರ್ಚ್ 14 ಆಗಿದೆ. ಬೇಸಿಗೆ ಸಮಯದಲ್ಲಿ ಅಡಿಕೆ ಸಸಿಗಳಲ್ಲಿ ಅಥವಾ ಇಂಥ ಮರಗಳಲ್ಲಿ ನಿಮಗೆ ಮೈಟ್ಸ್ ಆಗಿದೆ, ಅಂದರೆ ನುಸಿಗಳು. ಇದರಲ್ಲಿ 2 ಥರ ನುಸಿಗಳು ಬರುತ್ತೆ. ಒಂದು ಕೆಂಪು ನುಸಿ ಮತ್ತು ಒಂದು ಬಿಳಿ ನುಸಿ. ಈ ಕೆಂಪು ನುಸಿ ಅಂದರೆ ಬಂದಾಗ ಏನಾಗುತ್ತೆ ಅಂದರೆ ಗಿಡಗಳಿಗೆ ಹಿಂಗೆ ಎಳೆದ ತಕ್ಷಣ ನಿಮಗೆ ಕೈಯೆಲ್ಲ ರಕ್ತ ಆದಂಗೆ ಆಗುತ್ತೆ. ಇದನ್ನು ಕೆಂಪು ನುಸಿ ಅಂತ ಕರಿತೀವಿ. ಅದೇ ಥರ ಎಲೆಗಳ ಬಣ್ಣ ಹಳದಿಯಾಗಿ ಜೊತೆಗೆ ಸ್ವಲ್ಪ ಕೆಂಪು ಆದರೂ ಕೂಡ ಎಲೆ ಹಿಂಗೆ ಎಳೆದ್ರೆ ನಿಮಗೆ ಬಿಳಿ ಬರುತ್ತೆ. ಇದನ್ನು ಬಿಳಿ ನುಸಿ ಅಂತ ಕರಿತೀವಿ. ಇದಕ್ಕೆ ನೀವು ಪ್ರಾಪರ್ ಆಗಿರೋ ಒಂದು ಇನ್ಸೆಕ್ಟಿಸೈಡು ಜೊತೆಗೆ ಗಮ್ಮು ಜೊತೆಗೆ ಒಂದು ಮೈಕ್ರೋನ್ಯೂಟ್ರಿಯೆಂಟ್ ಸೊಲ್ಯೂಷನ್ಗಳನ್ನ ನೀವು ಹಾಕ್ಕೊಂಡು ಸ್ಪ್ರೇ ಮಾಡಿದ್ರೆ ಚೆನ್ನಾಗಿ ಕಂಟ್ರೋಲಿಗೆ ಬರುತ್ತೆ. ಇದು ಬೇಗ ಸ್ಪ್ರೆಡ್ ಆಗೋದ್ರಿಂದ ಆದಷ್ಟು ಬೇಗ ನೀವು ಈ ಕೆಲಸನ ಮಾಡಬೇಕಾಗತ್ತೆ. ಈ ರೀತಿಯಾಗಿ ನಿಮಗೆ ರೋಗ ಇದ್ದಾಗ ಗಿಡಗಳಲ್ಲಿ ನೀವು ಅದಕ್ಕೆ ತಕ್ಕಂಥ ಔಷಧಿನ ಹಾಕಿ ಸ್ಪ್ರೇ ಮಾಡಬೇಕಾದ್ರೆ ಗಿಡದ ಮೇಲ್ಭಾಗ ಹಾಗೂ ಗಿಡದ ಎಲೆಯ ಕೆಳಭಾಗ ಎರಡೂ ಕಡೆಯೂ ಸ್ಪ್ರೇ ಮಾಡಬೇಕು. ಯಾಕಂದರೆ ಈ ನುಸಿಗಳು ಆದಷ್ಟು ಕೆಳಭಾಗದಲ್ಲಿರುತ್ತೆ, ಈ ರೀತಿಯ ಎಲೆಗಳ ಕೆಳಭಾಗದಲ್ಲಿ ಕೂತಿರುತ್ತೆ. ಹಾಗಾಗಿ ನೀವು ಮೇಲೆ ಮತ್ತು ಕೆಳಗೆ ಎರಡೂ ಕಡೆ ಸ್ಪ್ರೇ ಮಾಡಬೇಕಾಗತ್ತೆ. ಆವಾಗ ಮಾತ್ರ ನಿಮಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಹಾಗಾಗಿ ಈ ರೀತಿಯ ಕೆಂಪು ನುಸಿ ಮತ್ತು ಬಿಳಿ ನುಸಿ ಬಂದಾಗ, ಅಂದರೆ ರೆಡ್ ಮೈಟ್ಸ್ ಮತ್ತು ವೈಟ್ ಮೈಟ್ಸ್ ಬಂದಾಗ ನೀವು ಸರಿಯಾದ ಇನ್ಸೆಕ್ಟಿಸೈಡು, ಒಂದು ಗಮ್ಮು ಜೊತೆಗೆ ಒಂದು ಮೈಕ್ರೋನ್ಯೂಟ್ರಿಯೆಂಟ್ ಬಳಸೋದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸರಿಯಾದ ಟೈಮಲ್ಲಿ ಹೊಡೀರಿ, ಆದಷ್ಟು ಸಂಜೆ ಟೈಮಲ್ಲಿ ಹೊಡೀರಿ. 4 ಗಂಟೆ ಮೇಲೆ ಅತಿಯಾದ ಬಿಸಿಲಿದ್ದಾಗ ಹೊಡೆದ್ರೆ ನಿಮಗೆ ಅದರ ಎಫೆಕ್ಟ್ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ. ಸ್ವಲ್ಪ ಅದು ರಿಟೈನ್ ಆಗಬೇಕು ಅಂತ ಹೇಳಿ ನಾವು ಹೇಳ್ತೀವಿ. ಸಂಜೆ ತಂಪೊತ್ತಲ್ಲಿ ಹೊಡೀರಿ, ಸೊ ದಟ್ ರಾತ್ರಿ ಪೂರ್ತಿ ಅದು ಕೆಲಸ ಮಾಡಿ ಎಫೆಕ್ಟಿವ್ ಆಗಿ ಕೆಲಸ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗಾಗಿ ರೈತರು ಕೂಡ ಸರಿಯಾದ ಟೈಮಲ್ಲಿ ಈ ನುಸಿ ಬಂದಾಗ ಸ್ಪ್ರೇನ ಮಾಡೋಕ್ಕೆ ಹೇಳಬೇಕು ಅಂತ ನಾನು ಇಷ್ಟಪಡ್ತೀನಿ. ಧನ್ಯವಾದಗಳು. ನಮಸ್ಕಾರ.